ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಕಡೆಯಿಂದ ಒಂದು ವೆರಿ ಬಿಗ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು. KA ಕಡೆಯಿಂದ ಸ್ಟೂಡೆಂಟ್ಸ್ಗೆ ಇದೊಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಜೊತೆಗೆ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಈಗ ನಿಮಗೆ KA ವೆಬ್ಸೈಟಲ್ಲಿ ಆಕ್ಟಿವೇಟ್ ಆಗಿರುವಂತಹ ಆಪ್ಷನ್ ಎಂಟ್ರಿ ಲಿಂಕ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ನ ನಿಮಗೆ ಕೊಡ್ತೀನಿ. ಇದರ ಒಂದು ಲಾಸ್ಟ್ ಡೇಟ್ ಏನು, ಈಗ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿರುವಂತಹ ಪರ್ಪಸ್ ಏನು, ಇದು ಟ್ರಯಲ್ ಲಿಂಕ್, ಒರಿಜಿನಲ್ ಲಿಂಕ್, ಫಸ್ಟ್ ರೌಂಡ್, ಇಲ್ಲ ಅಂತಂದ್ರೆ ಫೀಸನ್ನು ಯಾವ ರೀತಿ ಪೇ ಮಾಡೋದು, ಲಾಗಿನ್ ಯಾವ ರೀತಿ ಆಗೋದು, ಇದೆಲ್ಲದ್ರ ಬಗ್ಗೆನೂ ಸಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಕೆಲವೊಂದಿಷ್ಟು ಕೋರ್ಸಸ್ಗಳ ಕಾಲೇಜಸ್ ಶೋ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಕಂಪ್ಲೀಟ್ ಅಪ್ಡೇಟ್ ಅನ್ನ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಜೊತೆಗೆ ಕೆಳಗಡೆ ನಿಮಗೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇದೇ ರೀತಿಯ ಎಲ್ಲ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೆ ಎರಡು ಅಪ್ಡೇಟ್ಸ್ ಆದ್ರೆ ಬಂದಿರುವಂತದ್ದು. ಫಸ್ಟ್ ರೌಂಡ್ ಒಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ UGCET 2025 ಕಡೆಯಿಂದ. ಅಂದ್ರೆ ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ ಆಗಿರಬಹುದು, ಇಲ್ಲ ಅಂತಂದ್ರೆ ಅಗ್ರಿಕಲ್ಚರ್ ಕೋರ್ಸಸ್ ಆಗಿರಬಹುದು, ಎರಡು ಕೋರ್ಸಸ್ ಗಳಿಗೆ ಒಂದು ಟೆಂಪರರಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿರುವಂತದ್ದು. ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೋಡಿ, ಎವ್ರಿ ಇಯರ್ ಏನಾಗುತ್ತೆ ಅಂತಂದ್ರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕೊಡ್ತಾರೆ. ಬಟ್ ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರು ಅಂತಂದ್ರೆ ಒಂದು ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಿದ್ರು. ಆ ಸ್ಕೆಡ್ಯೂಲ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗ್ತಿತ್ತು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ರಿಲೀಸ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಯಾವಾಗ ಕೊಡ್ತಾರೆ, ಆಪ್ಷನ್ ಎಂಟ್ರಿ ಎಷ್ಟು ದಿನಗಳಿಂದ ಎಷ್ಟು ದಿನಗಳವರೆಗೂ ಇರುತ್ತೆ, ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಅಂತ ಹೇಳ್ಬಿಟ್ಟು. ಬಟ್ ಈ ವರ್ಷ ಏನ್ ಮಾಡಿದ್ದಾರೆ ಅಂತಂದ್ರೆ ಸಡನ್ ಆಗಿ ನಿಮಗೆ ಫಸ್ಟ್ ರೌಂಡ್ ಟೆಂಪರರಿ ಸೀಟ್ ಮ್ಯಾಟ್ರಿಕ್ಸ್ ಜೊತೆಗೆ ನಿಮಗೆ ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್, ಓಕೆನಾ, ನೀವೇನೆಲ್ಲ ವೆಯ್ಟ್ ಮಾಡ್ತಿದ್ರೆ ಅದರ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಮೊದಲಿಗೆ ನೀವು ಆಪ್ಷನ್ ಎಂಟ್ರಿ ಲಾಗಿನ್ ಬಂದ್ಬಿಟ್ಟು ಇಲ್ಲಿ ಸ್ಕ್ಯಾನ್ QR ಎಂಟರ್ CET ನಂಬರ್ ಅಂತ ಇದೆ. ನೀವು ಇಲ್ಲಿ ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಟ್ಬಿಟ್ಟು ಈಗ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿರುವಂತಹ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTP ಅನ್ನ ಎಂಟರ್ ಮಾಡಿದ ಆದ್ಮೇಲೆ ಅಲ್ಲಿ ನಿಮ್ಗೆ ಕ್ಯಾಪ್ಚರ್ ಫೋಟೋ ಅಂತ ಬರುತ್ತೆ, ಓಕೆನಾ. ಸ್ಟಾರ್ಟ್ ಕ್ಯಾಮ್ರಾ ಅಂತ ಕೊಟ್ಬಿಟ್ಟು ನೀವು ನಿಮ್ಮ ಒಂದು ಫೇಸ್ ಅನ್ನ ತೋರಿಸಿ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ತೀರಾ, ಓಕೆನಾ. ಇದು ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಹೇಳ್ತಿದಾರೆ ಅಂತ ಅಂದ್ರೆ ನೇಮ್ ಮಿಸ್ ಮ್ಯಾಚ್ಡ್ ವಿತ್ ಅಪ್ಲಿಕೇಶನ್ ಅಲ್ಲಿ ಏನಿದೆಯೋ ಅದು ಮಿಸ್ ಮ್ಯಾಚ್ಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟೇ ಒಂದು ಫೇಸ್ ಅನ್ನ ರೆಕಗ್ನೈಸ್ ಮಾಡಿ ಕ್ಯಾಂಡಿಡೇಟ್ ಫೇಸ್ ಕ್ಯಾಪ್ಚರ್ ಮಾಡಬೇಕು, ಓಕೆನಾ. ಈಗ CET ಅಪ್ಲಿಕೇಶನ್ ಇರುವಂತಹ ಕ್ಯಾಂಡಿಡೇಟ್ ಫೇಸ್ ಏನಿರುತ್ತೆ ಅವರೇ ಒಂದು ಕ್ಯಾಪ್ಚರ್ ಅನ್ನ ಮಾಡಬೇಕು. ನಾನು ಸಹ ಒಂದು ಸ್ಟೂಡೆಂಟ್ ಟ್ರೈ ಮಾಡಿದೆ ನನ್ನ ಒಂದು ಫೇಸ್ ಅನ್ನ ಕೊಟ್ಟು, ಬಟ್ ಅದು ರೆಕಗ್ನೈಸ್ ಆದ್ರೆ ಮಾಡ್ಲಿಲ್ಲ, ಮಿಸ್ ಮ್ಯಾಚ್ ಅಂತ ಬಂತು, ಓಕೆನಾ. ಸೊ ಅದೊಂದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಸ್ಕ್ಯಾನ್ ಮಾಡಿ, ಇಲ್ಲ ಅಂತಂದ್ರೆ ನೀವು ಲಾಗಿನ್ ವಿತ್ CET ನಂಬರ್ ಅಂತ ಕೊಟ್ಟು ನಿಮ್ಮ ಒಂದು CET ನಂಬರ್ ಅನ್ನ ಜೊತೆಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ CET ನಂಬರು, ಆಪ್ಷನ್ ಎಂಟ್ರಿ CET ನಂಬರು, ಅಪ್ಲಿಕೇಶನ್ ನಂಬರ್ ಅಂತ ಹೇಳ್ಬಿಟ್ಟು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುತ್ತೆ. ಅವೆರಡನ್ನು ತಗೊಂಡು ನೀವು ಲಾಗಿನ್ ಆದ್ರೂ ಸಹ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಜೊತೆಗೆ ಅಲ್ಲಿ ನಿಮಗೆ ಒಂದು ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಕ್ಯಾಂಡಿಡೇಟ್ ಫೋಟೋನ ತಗೋಬೇಕು, ಓಕೆನಾ. ನೀವು ಎವ್ರಿ ಟೈಮ್ ಲಾಗಿನ್ ಆಗ್ಬೇಕಿದ್ರು ಈ ಸರಿ ಕ್ಯಾಂಡಿಡೇಟ್ ಫೋಟೋನ ತಗೋಬೇಕು. ಯಾಕೆಂತಂದ್ರೆ ಈ ಒಂದು ಕಾಲೇಜು ಸೆಲೆಕ್ಷನ್ ರಿಲೇಟೆಡ್ ಅಲ್ಲಿ ಒಂದಿಷ್ಟು ಸ್ಕ್ಯಾಮ್ಸ್ ಆದ್ರೆ ಆಗಿದಾವೆ ಲಾಸ್ಟ್ ಇಯರ್ ಅಂತ ಹೇಳ್ಬಿಟ್ಟು ಈ ವರ್ಷ ಹೊಸದಾಗಿ ಒಂದು ರೂಲ್ಸ್ ಅನ್ನ ತಂದಿರುವಂತದ್ದು. ಸೊ ನೀವು ಅದನ್ನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದ ಆದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಪೇಜ್ ಗೆ ಲಾಗಿನ್ ಆಗ್ತೀರಾ. ಆಪ್ಷನ್ ಎಂಟ್ರಿ ಪೇಜ್ ಗೆ ಲಾಗಿನ್ ಆದಾಗ ಅಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ ಗೂ ಸಹ ಫೀಸ್ ಅನ್ನ ಪೇ ಮಾಡಕ್ಕೆ ಹೇಳುತ್ತೆ, ಓಕೆನಾ. ಈಗ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಆಕ್ಟಿವೇಟ್ ಮಾಡಿರುವಂತಹ ಮೈನ್ ಉದ್ದೇಶ ಈಗಾಗಲೇ KA ಕಡೆಯಿಂದ ತಿಳಿಸ್ಕೊಟ್ಟಿದ್ರು. ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಪ್ರತಿಯೊಂದು ಸ್ಟೂಡೆಂಟ್ ಸಹ ಪೇ ಮಾಡಬೇಕು ಒಂದು ಕಾಲೇಜನ್ನ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೀವೇನ್ ಮಾಡಬೇಕು ಅಂತ ಅಂದ್ರೆ ಇದೆಲ್ಲಾನು ಲಾಗಿನ್ ಆಗಿದ್ದಾದ್ಮೇಲೆ ಅಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಫೀಸ್ ತೋರಿಸುತ್ತೆ ₹750. ಪ್ರತಿಯೊಂದು ಸ್ಟೂಡೆಂಟ್ ಸಹ ಮ್ಯಾಂಡೇಟರಿ ಆಗಿ ನಿಮ್ಮ ಒಂದು ಫೀಸ್ ಅನ್ನ ಪೇ ಮಾಡಲೇಬೇಕು. ಅಲ್ಲಿ ನೀವು ಆನ್ಲೈನ್ ಅಲ್ಲೇ ಪೇ ಅನ್ನ ಮಾಡಬಹುದು, ಫೋನ್ ಪೇ ನ ಯೂಸ್ ಮಾಡಿ, ಸಿಂಪಲ್ ಆಗಿರುತ್ತೆ ಡೀಟೇಲ್ಸ್. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮ ಒಂದು ಫೀಸ್ ಅನ್ನ ಆದ್ರೆ ಪೇ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಫೀಸ್ ₹750. ಈಗ ಫೀಸ್ ಏನೋ ಪೇ ಮಾಡಿದ್ವಿ ಸರ್, ನಾನು ಆಪ್ಷನ್ ಎಂಟ್ರಿ ಈಗಲೇ ಸ್ಟಾರ್ಟ್ ಮಾಡ್ಬಿಡ್ಲಾ, ಈ ಒಂದು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನು ಅಂತ ಕೇಳ್ತಿದ್ರ. ನೋಡಿ, ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಇದುವರೆಗೂ ಸಹ KA ಕಡೆಯಿಂದ ತಿಳಿಸ್ಕೊಟ್ಟಿಲ್ಲ. ಅಂಡ್ ಹಾಗೇನೋ ನಿಮ್ಗೆ ಒಂದು ಸದ್ಯದಲ್ಲೇ ಲಾಸ್ಟ್ ಡೇಟ್ ಆದ್ರೆ ಕ್ಲೋಸ್ ಆಗೋದಿಲ್ಲ, ತುಂಬಾ ದಿನಗಳ ಕಾಲ ಇರುತ್ತೆ. ನಾನು ಸ್ಟೂಡೆಂಟ್ಸ್ ಅಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಇದು ನಿಮ್ಗೆ ಯಾವುದೇ ತರಹದ ಟ್ರಯಲ್ ಲಿಂಕ್ ಅಲ್ಲ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್. ಬಟ್ ಈ ಒಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲಿಂದ ಎಲ್ಲಿಯ ತನಕ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳ್ಬಿಟ್ಟು ಅತಿ ಶೀಘ್ರದಲ್ಲೇ KA ಕಡೆಯಿಂದ ತಿಳಿಸ್ಕೊಡ್ತಾರೆ. ನೀವು ಯಾರು ವರಿ ಆಗುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಈಗ ಈ ಒಂದು ಲಿಂಕ್ ಅನ್ನ ಆಕ್ಟಿವೇಟ್ ಮಾಡಿರುವಂತಹ ಮೈನ್ ಪರ್ಪಸ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲರೂ ಫೀಸ್ ಅನ್ನ ಪೇ ಮಾಡ್ಕೊಳ್ಳಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗಿಂತ ಮುಂಚೆ ಅಂತ ಹೇಳ್ಬಿಟ್ಟು. ಈಗ ನೀವು ಫೀಸ್ ಪೇ ಮಾಡಿದಾದ್ಮೇಲೆ ಅಲ್ಲಿ ನಿಮ್ಗೆ ಕಾಲೇಜಸ್ ಆದ್ರೆ ಶೋ ಆಗುತ್ತೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಸರ್ ಕೆಲವೊಂದಿಷ್ಟು ಕಾಲೇಜಸ್ ಶೋ ಆಗ್ತಿದಾವೆ, ಕೆಲವೊಂದಿಷ್ಟು ಕೋರ್ಸ್, ಮೆಡಿಕಲ್ ಕೋರ್ಸ್ ಅಥವಾ ಬೇರೆ ಕೋರ್ಸಸ್ ಕಾಲೇಜಸ್ ಶೋ ಆಗ್ತಿಲ್ಲಲ್ವಾ ಅಂತ ಕೇಳ್ತಿದ್ರೆ, ಹೌದು ಶೋ ಆದ್ರೆ ಆಗ್ತಿಲ್ಲ. ಇದೆಲ್ಲಾನು ಮುಂದಿನ ದಿನಗಳಲ್ಲಿ ಎಲ್ಲಾ ಒಂದು ಕೋರ್ಸಸ್ ಗಳು, ಎಲ್ಲಾ ಒಂದು ಕಾಲೇಜಸ್ ಶೋ ಆಗುತ್ತೆ. ಆಗ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೋಬಹುದು. ಇದು ಯಾವುದೇ ತರಹದ ನಿಮ್ಗೆ ಟ್ರಯಲ್ ಆಪ್ಷನ್ ಎಂಟ್ರಿ ಲಿಂಕ್ ಅಲ್ಲ, ಓಕೆನಾ. ಟ್ರಯಲ್ ಆಪ್ಷನ್ ಎಂಟ್ರಿ ಲಿಂಕ್ ಆಗಿದೆ ಜಸ್ಟ್ ₹1 ಪೇ ಮಾಡಬೇಕಿತ್ತು ಅಷ್ಟೇ. ಬಟ್ ಇಲ್ಲಿ ₹750 ಅನ್ನ ಕೇಳಿದರೆ ₹750 ಅನ್ನ ಸ್ಟೂಡೆಂಟ್ಸ್ ನೀವು ಈಗಾಗಲೇ ಪೇ ಮಾಡಿದ್ರೆ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಕ್ ಹೋದ್ರೆ ನಿಮ್ಗೆ ಎಲ್ಲಾ ತರಹದ ಕಾಲೇಜಸ್ ಶೋ ಆಗ್ತಿದೆ. ನೀವು ಬೇಕಿರುವಂತಹ ಕಾಲೇಜಸ್ ಅನ್ನ ಅದು ಇದು ಎಲ್ಲಾನು ಸಹ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡ್ತಿದ್ರೆ, ಓಕೆನಾ. ಬಟ್ ನಾನು ಸ್ಟೂಡೆಂಟ್ಸ್ ಅಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಈಗಲೇ ನೀವು ಅರ್ಜೆಂಟ್ ಆಗಿ ಎಲ್ಲಾ ಒಂದು ಕಾಲೇಜಸ್ ನ ಆಡ್ ಮಾಡೋದಕ್ಕೆ
ಹೋಗ್ಬೇಡಿ. ಸರ್ ನನ್ನ ಹತ್ರ ಎಲ್ಲ ಲೀಸ್ಟ್ ರೆಡಿ ಇದೆ, ನಾನು ಎಲ್ಲಾನು ಆಡ್ ಮಾಡ್ಬಿಟ್ಟಿದ್ದೀನಿ, ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಯ್ತು, ಈ ತರ ಡಿಸಿಷನ್ಸ್ ಬೇಡ. ಓಕೆನಾ, KA ಕಡೆಯಿಂದ ಈಗ ಜಸ್ಟ್ ಬಿಟ್ಟಿರೋದ್ರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇನ್ನೂ ಸಹ ಒಂದಿಷ್ಟು ಕನ್ಫರ್ಮೇಶನ್ ಅನ್ನ ಕೊಡ್ತಾರೆ. ಈ ಒಂದು ಲಿಂಕ್ ಅನ್ನು ಬಿಟ್ಟಿರುವಂತಹ ಮೈನ್ ಉದ್ದೇಶ ಏನು, ಎಷ್ಟು ದಿನಗಳ ಕಾಲ ಇರುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಓಕೆನಾ, ಲಾಸ್ಟ್ ಡೇಟ್ ಬಗ್ಗೆ ಟೆನ್ಷನ್ ಬೇಡ, ಜೊತೆಗೆ ಆಪ್ಷನ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಆಗಿರೋದಕ್ಕೆ ಫಸ್ಟ್ ರೌಂಡ್ ಆದಷ್ಟು ಬೇಗ ಕಂಪ್ಲೀಟ್ ಆಗುವಂತ ಟೆನ್ಷನ್ ಬೇಡ. ಫೀಸ್ ಅನ್ನ ಪೇ ಮಾಡೋದು ಈಸಿ ಇರುತ್ತೆ, ಫೀಸ್ ಅನ್ನ ಪೇ ಮಾಡ್ಕೊಳ್ಳಿ. ಬಟ್ ನೀವು ಯಾವಾಗ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಪೇಜ್ಗೆ ಲಾಗಿನ್ ಹಾಕ್ತಿರೋ ಆಗ ಎವ್ರಿ ಟೈಮ್ ಏನಾಗುತ್ತೆ ಅಂತಂದ್ರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಜೊತೆಗೆ ಕ್ಯಾಂಡಿಡೇಟ್ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಓಕೆನಾ, ಇದೊಂದನ್ನ ನೆನಪಿಟ್ಕೊಳ್ಳಿ. ಇದು KA ಕಡೆಯಿಂದ ಕೊಟ್ಟಿರುವಂತಹ ಒಂದು ಹೊಸ ರೂಲ್ಸ್ ಆದ್ರೆ ಹಾಗಿರುತ್ತೆ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನಾವು ನೀಡ್ದು ಮೊನ್ನೆ ಮಾರ್ಕ್ಸ್ ಎಂಟ್ರಿ ಎಂಟರ್ ಮಾಡಿದ್ವಲ್ಲ, ರೋಲ್ ನಂಬರ್ ಅನ್ನ ಎಂಟರ್ ಮಾಡಿದ್ವಲ್ವಾ, ಈಗ ನಮ್ದು ಇನ್ನೂ ಹೊಸದಾಗಿ ವೆರಿಫಿಕೇಶನ್ ಸ್ಲಿಪ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ KA ಕಡೆಯಿಂದ ಒಂದಿಷ್ಟು ಅಪ್ಡೇಟ್ಸ್ ಬಾಕಿ ಇದ್ರು ಯಾಕೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅನ್ನ ಶುರು ಮಾಡಿದ್ರ ಅಂತ ಹೇಳ್ಬಿಟ್ಟು ನೀವು ಕೇಳ್ತಿದ್ದೀರಾ. ಯಾಕೆ ಶುರು ಮಾಡಿದಾರ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಪೇಜ್ ಯಾವ ರೀತಿ ಇರುತ್ತೆ ನೋಡ್ಲಿ, ಜೊತೆಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಫೀಸ್ ಅನ್ನ ಪೇ ಮಾಡ್ಬೇಕಲ್ವಾ. ಆ ಫೀಸ್ ಅನ್ನ ಪ್ರತಿಯೊಬ್ರು ಪೇ ಮಾಡ್ಕೊಬಿಟ್ರೆ ಈಗ ಒಂದು 2 or 3 days ಒಳಗಡೆ ಎಲ್ಲರೂ ಪ್ರತಿಯೊಬ್ರು ಫೀಸ್ ಅನ್ನ ಪೇ ಮಾಡ್ಕೊಂಡ್ರೆ ಅದಾದ್ಮೇಲೆ ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದಿಷ್ಟು ದಿನಗಳ ಕಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಲಾಸ್ಟ್ ಡೇಟ್ ಅನ್ನ ಡಿಕ್ಲೇರ್ ಮಾಡಬಹುದು. ಓಕೆನಾ, ಅದೇ ಒಂದು ಪರ್ಪಸ್ ಗೆ ಈ ಒಂದು ಲಿಂಕ್ ಅನ್ನ ಆಕ್ಟಿವೇಟ್ ಮಾಡಿರುವಂತದ್ದು. ಸೊ ಸ್ಟೂಡೆಂಟ್ಸ್ ಎಲ್ಲರೂ ಏನ್ ಮಾಡ್ತೀರಾ ಅಂತಂದ್ರೆ ಯಾರು ತುಂಬಾ ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಕೊಟ್ಟು ಲಾಗಿನ್ ಆಗಿ, ಜೊತೆಗೆ ಏನ್ ಮಾಡ್ತೀರಾ ಅಲ್ಲಿ 750 rupees ಫೀಸ್ ಅನ್ನ ಪೇ ಮಾಡೋದಕ್ಕೆ ತೋರಿಸುತ್ತೆ. ಫೀಸ್ ಅನ್ನ ಪೇ ಮಾಡಿ ಅಲ್ಲಿ ಆಪ್ಷನ್ ಎಂಟ್ರಿ ನೀವು ಬೇಕಿದ್ರೆ ಯಾವ್ದಾದ್ರು ಕಾಲೇಜಸ್ ಆಡ್ ಮಾಡಿ ನೋಡ್ತೀನಿ ಅಂತಂದ್ರೆ ಆಡ್ ಮಾಡಿ. ಯಾಕಂತಂದ್ರೆ ನೀವು ಮುಂದೆ ಅದನ್ನ ಮಾಡಿಫಿಕೇಶನ್ ಮಾಡಬಹುದು, ಚೇಂಜಸ್ ಮಾಡಬಹುದು, ಎಲ್ಲಾನು ಸಹ ಮಾಡಬಹುದು. ಓಕೆನಾ, ಇದರ ರಿಲೇಟೆಡ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ಸಹ ಇವತ್ತು ನಾನು ಹೆಚ್ಚಿನ ವಿಡಿಯೋಸ್ ಅನ್ನ ಮಾಡಿ ನಾನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.